ನಮಸ್ಕಾರ ಸ್ನೇಹಿತರೆ, ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಲ್ಲಿ ಜನ ಒಬ್ಬೊಬ್ಬರು ಒಂದೊಂದು ಥರ ಬದುಕ್ತಾರೆ. ಕೆಲವ್ರ ಹತ್ರ ಸಾಕಷ್ಟು ಹಣ ಇರುತ್ತೆ, ರಾಜನ ಥರ ಬದುಕ್ತಿರ್ತಾರೆ. ಇನ್ನು ಕೆಲವ್ರ ಹತ್ರ ದುಡ್ಡು ಇರೋದಿಲ್ಲ, ಆದರೂ ತಾವೇ ರಾಜ ಅನ್ನೋ ಥರ ಶೋಕಿ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಕೆಲವ್ರ ಹತ್ರ ಎಲ್ಲ ಇರುತ್ತೆ, ಆದರೆ ಏನೋ ಬೇಜಾರಲ್ಲಿ ಬದುಕ್ತಾ ಇರ್ತಾರೆ. ಇನ್ನು ಕೆಲವರು ಏನೂ ಇಲ್ಲದೆ ಹೋದರೂ ಖುಷಿಯಾಗಿ ಬದುಕ್ತಾ ಇರ್ತಾರೆ. ಈ ಕಥೆಯಲ್ಲಿ ಇಂಥದ್ದೇ ಒಬ್ಬ ವಿಚಿತ್ರವಾದ ವ್ಯಕ್ತಿ ಬರ್ತಾರೆ. ಅವ್ರ ಹೆಸರು ಶೇಷಗಿರಿ ರಾವ್ ಅಂತ. ತಮಗಿಂತ 20 ವರ್ಷ ಚಿಕ್ಕವರಾದ ರಂಜಿತ್ ಅವ್ರನ್ನ ಎರಡನೇ ಮದುವೆ ಆಗ್ತಾರೆ. ಹಾಗಾದರೆ ಇವರ ವ್ಯಕ್ತಿತ್ವ ಎಂಥದ್ದಿರ್ಬೋದು ಅಂತ. ರಂಜಿತಾ ಹೇಳೋ. ಅಯ್ಯೋ ಏನ್ರಿ? 6 ಗಂಟೆ ಆಯ್ತು, ಹೇಳಮ್ಮ. ಎದ್ ಮನೆ ಕೆಲಸ ನೋಡು, ಹೇಳು. ನೋಡು, ನಾನು ವಾಕಿಂಗ್ ಹೊರಟು ಬರ್ತೀನಿ, ತಿಂಡಿ ರೆಡಿ ಮಾಡು. ಸರಿ. ಮಂಜ ಅಣ್ಣ, ಟೀ ಕೊಡ. ತಂದೆ, ಒಂದು ನಿಮಿಷ. ತಾಣ ಏನ ಮಂಜ, ಚೆನ್ನಾಗಿದ್ಯಾ? ಏನ ಸರ್ ನಿಮ್ಮಂತ ಅಧಿಕವಾದ ಇವತ್ತಿನ ಪೇಪರ್ ಕೊಡ, ಏನ್ ಸುದ್ದಿ ನೋಡೋಣ. ನೋಡಿ. ಅಣ್ಣ ಟೀ ಕೊಡ್ಲಾ? ಅದಕ್ಕೆ ಬರೋ ದುಡ್ಡು ಕೊಡ್ಬೇಕು. ಖರ್ಚು ಬೇಡ ಬಿಡು, ಮನ್ಲೆ ಕೊಡ್ತೀನಿ. ಏನು ಸರಿಯಾದ ನ್ಯೂಸೇ ಇಲ್ವಲ್ಲೋ ಮಂಜ. ಸರಿ ಬಲ್ಲ. ಸರಿ. ಏನ ಮಜ, ಯಪ್ಪ ದಿನ ಬಂದು ಪೇಪರ್ ಓದ್ಕೊಂಡು ಟೀನ ಕುಡಿಯಲ್ಲ? ಮನೇಲಿ ಪೇಪರ್ ಹಾಕ್ಸಲ್ಲ ಅಣ್ಣ, ಅದಕ್ಕೆ. ಏನೋ ಪಾಪ ಅಷ್ಟೊಂದು ಕಷ್ಟನಾ? ಹ್ಞೂ ತುಂಬಾ ಕಷ್ಟ. ತಿಂಗಳಿಗೆ ಮನೆ ಬಾಡಿಗೆ, ಅಂಗಡಿ ಬಾಡಿಗೆ ಅಂತ ಬರೀ 3 ಲಕ್ಷ ಬರ್ತೀವಿ ಅಪ್ಪಂಗೆ. ಏನ 3 ಲಕ್ಷ ಬರುತ್ತಾ ಈ ಅಪ್ಪನಿಗ? ಅಯ್ಯೋ ನೀನ್ಯಾಕೆ ಬ್ರೇತಿಯಾ? ಸುಮ್ಮನೆ ಟೀ ಕಾಸ್ಕೊಬಿಟ್ಟು ಹೋಗಿ ಕೆಲಸ ನೋಡು. ರಂಜಿತಾ ಬಾಯ್ಲಿ. ರಂಜಿತಾ, ನಿನ್ನೆ ಕರೀತಾ ಇರೋದು, ಬಾಯ್ಲಿ. ಬಂದೆ. ಏನ್ರಿ? ಏನಿದು? ಇಡ್ಲಿ. ಎಷ್ಟು ಮಾಡಿದ್ಯಾ? 6. ನೀ ತಿನ್ನೋದೆಷ್ಟು? 3. ನಾ ತಿನ್ನೋದೆಷ್ಟು? 2. ಮತ್ತೆ ಒಂದ್ ಎಕ್ಸ್ಟ್ರಾ ಇಡ್ಲಿ ಯಾತಕ್ಕೆ? ಹೋಗ್ಲಿ ಬಿಡಿ, ಮಧ್ಯಾಹ್ನ ಭಿಕ್ಷುಕ ಬರ್ತಾನಲ್ಲ, ಅವನ್ಗೆ ಹಾಕ್ಬಿಡ್ತೀನಿ. ಭಿಕ್ಷುಕಂಗೆ ಏನು ಹಾಕ್ಬೇಡ, ಸೋಂಬೇರಿಗಳಿಗೆ ಸಹಾಯ ಮಾಡಬಾರ್ದು. ಪಕ್ಕದ ಮನೆ ನಾಯಿಗೆ ಹಾಕು. ಸರಿ ರೀ. ಮಧ್ಯಾಹ್ನ ಅಡ್ಗೆಗೆ ದಿನಸಿ ಇಲ್ಲ, ತರಕಾರಿ ಇಲ್ಲ. ಅಟ್ಲೀಸ್ಟ್ ವಾರಕ್ಕಾಗಷ್ಟಾದ್ರು ತಂದ್ಕೊಡ್ಬೇಕಲ್ವಾ? ಏನು ಬೇಡ, ನಾನೇ ಹೊರಗಡೆ ಹೋಗಿ ತರ್ತೀನಿ. ನನಗೂ ವ್ಯಾಯಾಮ ಆದಂಗಾಗುತ್ತೆ. ತಂಗಳ ಪೆಟ್ಟಿಗೆಗೆ ದುಡ್ಡು ಸುರಿಯೋ ತಪ್ಪದು. ಅಣ್ಣ ಬಂದ ನೋಡೋಣ ನಿಮ್ಮ ದಿಪ್ನ. ಸುಮ್ಮನೆ ಕೇಳಿಸ್ಕೊಬಿಟ್ಟಾನು. ಅಂಗಡಿ ಖಾಲಿ ಮಾಡೋರು ಎಲ್ಲೇ ಎತ್ಕೊಂಡು ಹೋಯ್ತೀಯಾ? ಹೋಗೋ. ಏನೇ ಮಾದೇವು, ಚೆನ್ನಾಗಿದ್ಯಾ? ಏನಣ್ಣ ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀವಿ. ಅದೇನೋ ನನ್ನ ಹೆಂಡತಿ ಸಾಮಾನು ಲಿಸ್ಟ್ ಕೊಟ್ಟಿಯಾಳೆ, ಕೊಡು, ಪ್ಯಾಕ್ ಮಾಡಿ. ಸಪ್ಪಿ ಪ್ಯಾಕ್ ಮಾಡೋದೆಲ್ಲ. ಸರಿ ಅಣ್ಣ, ಆಯ್ತು. 100 ಗ್ರಾಮ್ ತೊಗರಿಬೇಳೆ. ಹಾಂ. ಅಲ್ಲೋದು 200 ಗ್ರಾಮ್ ಎಣ್ಣೆ. ಹಾಂ ಎಣ್ಣೆ. ಕಲ್ಲುಪ್ಪು ಅರ್ಧ. ಹುಣಸೆ ಹಣ್ಣು 100. ಹಾಂ. ಬೆಲ್ಲ 1 1/4 kg. ಆಯ್ತು ಅಣ್ಣ. ದ್ರಾಕ್ಷಿ ಗೋಡಂಬಿ ಬರ್ದವಳ ಅಕ್ಕ, ಕಟ್ಲ ಅಣ್ಣ? ದ್ರಾಕ್ಷಿ ಗೋಡಂಬಿ ಬರ್ದಿಯಾಳ? ಯಾತಕ್ಕೋ? ಈ ವಾರ ಪೂಜೆ ಗೀಜೆ ಏನೋ ಮಾಡ್ಬೋದಣ್ಣ, ಅದಕ್ಕಿರ್ಬೇಕು. ಅಲ್ಲ ಕಣ ಮಾದೇವು, ನನಗೆ ಶುಗರ್ ಇದೆ, ನಾ ತಿನ್ನಲ್ಲ.
ಸರಿ, ಒಂದ್ ಚಿಕ್ಕ ಪ್ಯಾಕೆಟ್ ಕೊಡು. ಹಾ, ಆಯ್ತಣ್ಣ. ಸಪ್ಪಿ 5 ರೂಪಾಯಿ 2 ಪ್ಯಾಕೆಟ್ ಕೊಟ್ಬಿಡ ಸಾಕು. ಸರಿ ಅಣ್ಣ. ಏನೋ ಶಪಿ, ಚೆನ್ನಾಗಿದ್ಯಾ? ಚೆನ್ನಾಗಿ ನೋಡ್ಕೊತಾವ ನಮ್ಮ ಮಾದೇವ. ಚೆನ್ನಾಗಿದ್ದೀನಿ ಅಣ್ಣ ಒಂದ್ಸಲ ನೋಡ್ಕೊಬಿಡಿ ಎಲ್ಲ ಸರಿ ಇದೆಯಾ ಅಂತ. ಸರಿಯಾಗಿದೆ ಬಿಡು ಮಾದೇವ, ಲೆಕ್ಕಕ್ಕೆ ಬರ್ಕೋ. ಹಾ, ಹಾಗೆ ನಾಡಿದ್ದು ನಮ್ಮ ಮನೆ ಹತ್ರ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ದುಡ್ಡು ಕೊಡ್ತೀನಿ, ಹಾಗೆ ತಗೊಂಡೋಗು. ಸರಿ ಅಣ್ಣ, ಆಯ್ತಣ್ಣ. ಏನಣ್ಣ ನೀನು ಈ ಕಂಜೂಸ ಸ್ವಾಮಿಗೆ ನೀನು ಕರೆಕ್ಟ್ ಆಗಿದೆಯಾ ಬಿಡು. ಈ ಸುಮ್ನಿರ ಕೇಳಿಸ್ಕೊಬಿಟ್ಟಾನು ಬಂದ ಆಮೇಲೆ ಅಂಗಡಿ ಬಾಡಿಗೆ ಜಾಸ್ತಿ ಮಾಡ್ಬಿಡ್ತಾನೆ. ಅಯ್ಯೋ ಬಾ, ಅವ ಏನತ್ರ ಎಷ್ಟು ದುಡ್ಡಿದ್ರು ಈ ತರ ಜೀವನ ಮಾಡ್ತಾವನೆ. ನನ್ನ ಹತ್ರ ಏನಾದ್ರು ಅಷ್ಟು ದುಡ್ಡು ಇದ್ದಿದ್ರೆ ನಮ್ ದರ್ಶನ ನಾನು ಹಾಕೊಂಡು ಒಂದ್ ಒಳ್ಳೆ ಪಿಕ್ಚರ್ ಮಾಡ್ಬಿಡ್ತಿದ್ದೆ. ದರ್ಶನ್ ಹಾಕಂದ್ ಪಿಕ್ಚರ್ ಫಸ್ಟ್ ಮಾಡ್ವೆ. ಈಗ ಹೋಗಿ ಕೆಲಸ ನೋಡು, ಹೋಗು. ಆಯ್ತು ಬಿಡು. ಅವೆಲ್ಲ ರೆಡಿ ಮಾಡಲ್ಲ, ಎತ್ತಿಡು ಒಂದ್ ಮೇಲೆ ಹೋಗು. ಎಷ್ಟೊತ್ತಿಗೆ ಬರೋದು? ನಾನ್ ನಿನ್ನನ್ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಾ, ನೀನ್ ನನ್ನನ್ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ಹೋ ನವನೀತ್ ಅವ್ರೆ, ಈಗ ಬಂದ್ರಾ? ಕಾಫಿ ಟೀ ಏನಾದ್ರು ಮಾಡ್ಲಾ? ಬೇಡ, ಈಗ ತಾನೇ ಕುಡ್ಕೊಂಬಂದೆ. ಟೀ ಸಿಗರೇಟು ಎಲ್ಲ ಮುಗಿಸ್ಕೊಂಡೇ ಬಂದಿರ್ತಾನೆ ಬಿಡು. ಅವನು ಸಿಗರೇಟ್ ಖರ್ಚು ಮಾಡೋ ದುಡ್ಡು ಉಳಿಸಿದ್ರೆ ನನ್ನ ಥರ ದೊಡ್ಡ ಮನೆನೇ ಕಟ್ಟಿರ್ತಿದ್ದ. ಸರಿ ಚಿಕ್ಕಪ್ಪ, ಇನ್ಮೇಲೆ ಯೋಚನೆ ಮಾಡ್ತೀನಿ. ತಗೊಳ್ಳಿ, ಈ ತಿಂಗಳು ಬಾಡಿಗೆ ಲೆಕ್ಕ. ಒಂದಿಬ್ರು ಕ್ಯಾಶ್ ಕೊಡ್ಲಿಲ್ಲ, ಚೆಕ್ ಕೊಟ್ಟಿದ್ದಾರೆ. ಚೆಕ್ಕೆ ಕೊಡ್ತೀನಿ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು. ಬಿಟ್ಟು ಕೇಳೋರ್ನ, ನಾನು ಚಕ್ಕಲೆಲ್ಲ ತಗೊಳಲ್ಲ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಅವ್ರು ನಮ್ಮನ್ನು ಉದ್ಧಾರ ಮಾಡೋದು ಅಷ್ಟರಲ್ಲೇ ಇದೆ. ಆಯ್ತು ಬಿಡಿ ಚಿಕ್ಕಪ್ಪ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರಿ ಚಿಕ್ಕಪ್ಪ, ಕೀ ಕೊಡಿ, ನಾನು ಇದನ್ನೆಲ್ಲ ತಿಜೋರಿ ಒಳಗಡೆ ಇಡ್ತೀನಿ. ಏನು ಬೇಡ, ನಾನೇ ಇಟ್ಕೋತೀನಿ. ನನ್ನ ತಿಜೋರಿ ಮೇಲೆ ಯಾಕೆ ನಿನ್ ಕಣ್ಣು? ನನ್ಗೇನು ಕಣ್ಣಿಲ್ಲ. ನಿಮ್ ಸ್ವಂತ ಅಣ್ಣನ ಮಗನ ಮೇಲೆ ಅನುಮಾನ ಪಡ್ತಿರಲ್ಲ, ಸರಿನಾ? ಬೇಡದಿರೋ ಸಂಬಂಧ ಎಲ್ಲ ಎತ್ಕೊಂಡು ಜಾಸ್ತಿ ಡ್ರಾಮಾ ಮಾಡಬೇಡ. ನನಗೆ ಜಾಸ್ತಿ ಓಡಾಡಕ್ಕಾಗಲ್ಲ ಅಂತ ನಾನು ಬಾಡಿಗೆ ವಸೂಲಿ ಮಾಡೋಕ್ಕೆ ನೀನು ಇಟ್ಕೊಂಡಿರೋದು. ನೀನು ನಮ್ಮ ಅಣ್ಣನ ಮಗ ಅನ್ನೋ ಕಾರಣಕ್ಕೆ ನಿನಗೆ ಕೆಲಸ ಕೊಟ್ಟಿರೋದು. ಬೇರೆಯವರಾಗಿದ್ರೆ 8,000ಕ್ಕೆ ಕೆಲಸ ಮಾಡ್ತಾ ಇದ್ರು. ನಿನಗೆ 2,000 ಸಂಬಳ ಬೇರೆ ಜಾಸ್ತಿ ಕೊಟ್ಟಿದ್ದೀನಿ. ನಿಷ್ಠೆ ನಂಬಿಕೆ ಅಂತ ಒಂದು ಇರುತ್ತಲ್ವಾ? ದುಡ್ಡಿನ ವಿಚಾರಕ್ಕೆ ಬಂದ್ರೆ ಯಾರ ನಿಷ್ಠೆ ನೀಯತ್ ಬೇಕಾದ್ರೂ ಹಾಳಾಗಬಹುದು. ನಾನೇನು ಪ್ರಪಂಚ ನೋಡಿಲ್ಲ ಅಂತ ಅನ್ಕೋಬೇಡ, ನನಗೂ ಸಾಕಷ್ಟು ಗೊತ್ತಿದೆ. ನಾಳೆ ನಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ನವ್ರು ಅರೆಸ್ಟ್ ಮಾಡೋದು ನಿನ್ನನ್ನೇ. ಚಿಕ್ಕಪ್ಪ, ಶ್ರವಂದು ಎಕ್ಸಾಮ್ ಫೀಸ್ ಕಟ್ಟಬೇಕು. ಮುಂದಿನ ವರ್ಷ ಅವನ್ನ ಹೊಸ ಸ್ಕೂಲಿಗೆ ಸೇರಿಸ್ಬೇಕು. ಅದಕ್ಕೆ ನಾನೇನ್ ಮಾಡ್ಲಿ? ಅಲ್ಲ ಚಿಕ್ಕಪ್ಪ, ಅವ್ನು ನಿಮಗೆ ಮೊಮ್ಮಗ ಆಗ್ಬೇಕು. ಅವ್ನ ಎಜುಕೇಶನ್ಗಾದ್ರೂ ಸ್ವಲ್ಪ ನೀವು ಸಹಾಯ ಮಾಡ್ಬೋದಲ್ವಾ? ಹಾ, ಸರ್ಕಾರಿ ಸ್ಕೂಲಲ್ಲಿ ಓದೋಷ್ಟು ಮಾರ್ಕ್ಸ್ ತಗೊಳಕ್ ಹೇಳು ಅವನಿಗೆ, ಸಾಕು. ಆಮೇಲೆ ಅವನ ಎಜುಕೇಶನ್ ಖರ್ಚನ್ನ ನಾನೇ ನೋಡ್ಕೋತೀನಿ. ಈಗ ದುಡ್ಡಿಲ್ಲ. ಈ ತಿಂಗಳು ಬಾಡಿಗೆನೂ ಸೇರಿಸಿದ್ರೆ ತಿಜೋರಿಲಿ 2,34,00,000 ಇರಬೇಕು. ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಟೀಗೆ, ಸಿಗರೇಟ್ಗೆ, ಗಾಡಿಗೆ, ಪೆಟ್ರೋಲ್ಗೆ ಅಂತ ಎಲ್ಲ ನನ್ನ ಜಾಬಿಂದಾನೇ ಹಾಕೊಂಡಿರೋದು. ನಿಮ್ ದುಡ್ಡೇ ನಾನು ಖರ್ಚು ಮಾಡ್ಕೊಂಡಿಲ್ಲ. ಬರ್ತೀನಿ. ನವನೀತ್ ಅವ್ರೆ ನಿಂತ್ಕೊಳ್ಳಿ. ಇದಕ್ಕೇನ್ ಕಮ್ಮಿ ಇಲ್ಲ. ರಂಜಿತಾ, ಕೀ ತಗೊಂಬಾ. ಸರಿ ರೀ. ಏನಾಯ್ತ್ರಿ? ಆಗೋದಿನ್ನೇನಿದೆ, ಆ ಹಾಳಾದ ಮುದ್ಕ ತಾನೂ ತಿನ್ನೋದಿಲ್ಲ, ಇನ್ನೊಬ್ರು ತಿನ್ನೋಕ್ಕೂ ಬಿಡೋದಿಲ್ಲ. ಸ್ವಂತ ಅಣ್ಣನ ಮಗ ನಾನು. ನನಗೂ ಒಂದು ಸಂಸಾರ ಇದೆ, ನನಗೂ ಒಬ್ಬ ಮಗ ಇದ್ದಾನೆ. ನನ್ಗೂ ಸ್ವಲ್ಪ ದುಡ್ಡು ಕೊಡಕ್ಕೆ ಅವನಿಗೇನ್ ರೋಗ? ಅವರು ತಿಜೋರಿಯಲ್ಲಿ ದುಡ್ಡಿಟ್ಟಾದ್ಮೇಲೆ ಲೆಕ್ಕ ಮಾಡಲ್ಲ ಅಂತಿರಲ್ಲ, ಅದ್ರಲ್ಲಿ 1-2 ಲಕ್ಷ ಎತ್ಕೊಂಡ್ಬಿಡಿ. ಅಯ್ಯೋ, ಆ ಮುತ್ಕನ್ ಕಣ್ಣು ಬಾರಿ ಹುಷಾರಮ್ಮ. ಒಂದ್ಸಲ ಹಾಗೆ ಮಾಡಿದಕ್ಕೆ ಸಿಗಾಕೊಂಡಿದ್ದೆ. ಈಗ ತಿಜೋರಿ ಹತ್ರ ಹೋಗಕ್ಕೂ ಬಿಡೋದಿಲ್ಲ. ಒಂದೊಂದ್ಸಲ ಆ ಮುತ್ಕ ನೆಗದ್ ಬಿದ್ದೋದ್ರೆ ಸಾಕು ಅಂತ ಅನ್ಸುತ್ತೆ. ನೋಡಿ, ಅವ್ರಿಗೂ ವಯಸ್ಸಾಗಿದೆ, ಒಂದ್ ವಿಲ್ ಅಂತ ಮಾಡಿಡ್ಲಿ. ನೀವೊಂದ್ಸಲ ಮಾತಾಡಿ ಅವ್ರ ಹತ್ರ. ಇದ್ದೊಬ್ಬ ಮಗನ್ನು ಕಳ್ಕೊಂಡಿದ್ದಾರೆ, ಆಮೇಲೆ ನಾಳೆ ಇದ್ದಿದ್ದೆಲ್ಲ ಅರ್ಚನನ್ ಹೆಸರಿಗೆ ಮಾಡ್ಬಿಡ್ತಾರೆ. ನನಗ್ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅರ್ಚನನ್ ಬಗ್ಗೆ ಅವನ ತಲೆಗೆ ಒಂದು ಒಳ್ಳೆ ಹುಳ ಬಿಟ್ಟಿದ್ದೀನಿ. ಅವಳಂತೂ ಈ ಜನ್ಮದಲ್ಲಿ ಹತ್ರ ಸೇರ್ಸೋದಿಲ್ಲ. ಆ ಕೋಟಿಗಳು ನಮ್ಮ ಹತ್ರ ಇದ್ದಿದ್ರೆ ಹೇಗ್ ಬದುಕ್ಬೋದಿತ್ತು. ಅರೆ ಅರ್ಚನಾ, ಯಾಕೆ ಹೀಗೆ ನಿಂತ್ಬಿಟ್ಟೆ? ಬಾ ಒಳಗೆ. ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಬಾ ಕೂತ್ಕೋ ಕೂತ್ಕೋ. ಹೇಗಿದ್ಯಪ್ಪ? ಅದನ್ನ ಕೇಳಕ್ ಬಂದಿಲ್ಲ ನೀನು. ಏನು ವಿಷಯ ಹೇಳು. ಯಾಕಪ್ಪ ಯಾವಾಗ್ಲೂ ಕೈ ತುಂಬಿಕೊಂಡೆ ನನ್ ಜೊತೆ ಮಾತಾಡ್ತೀರಾ? ನನಗ್ ನಿಮ್ ಮೇಲೆ ಏನು ಯೋಚನೆ ಇಲ್ಲ ಅಂತನಾ? ನನಗೆ ಗೊತ್ತು, ತುಂಬಾ ಯೋಚನೆ ಇದೆ ನಿನಗೆ. ಅದಕ್ಕೆ ಸರಿಯಾಗಿ ಬಾಡಿಗೆ ಕಲೆಕ್ಟ್ ಆಗೋ ವಾರ ನೋಡ್ಕೊಂಡೇ ಬಂದಿದೀಯ.
ನನ್ನ ಪರಿಸ್ಥಿತಿ ಆಗಿದೆ, ಯಾಕೆ ಹೀಯಾಳ್ಸ್ಕೊಂಡು ಮಾತಾಡ್ತೀರಾ? ಹೀಯಾಳಿಸ್ ಮಾತಾಡ್ತಿಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ಈ ಪರಿಸ್ಥಿತಿ ತಂದ್ಕೊಂಡಿರೋದು ನೀನೇ. ನನಗೆ ನಿಮ್ ಜೊತೆ ವಾಟ್ಸಕ್ ಇಷ್ಟ ಇಲ್ಲ, ಹಣದ ಅವಶ್ಯಕತೆ ಇದೆ. ಸುತರಾಮ್ ಕೊಡಲ್ಲ. ದುಡ್ಡು ಕೇಳಕ್ಕೆ ಅಂತಾನೆ ಬರೋದಾದ್ರೆ ನನ್ನ ಮನೆಗೆ ನೀನ್ ಬರ್ಲೇಬೇಡ. ಅಪ್ಪ ಒಂದ್ ನಿಮಿಷ, ಕೋಟಿಗಟ್ಲೆ ಆಸ್ತಿ ಇಟ್ಕೊಂಡು ಯಾಕೆ ಇಷ್ಟೊಂದು ಜುಕ್ತನ ಮಾಡ್ತೀರಾ? ಕಷ್ಟದಲ್ಲಿದ್ದೀನಿ, ನಾನ್ ನಿಮ್ ಮಗಳು ತಾನೆ, ಕೊಡ್ಬೋದಲ್ವಾ? ನೀನು ನನ್ನ ಮೊದಲನೇ ಹೆಂಡತಿ ಮಗಳು. ನನ್ನ ಮಗನ ಬಲಿ ತಗೊಂಡಾಗಿಂದ ನಿನ್ನ ಸಂಬಂಧ ಸತ್ತು ಹೋಗಿದೆ. ಆ ನವ್ನೆತ್ ನಿಮ್ ತಲೆಗೆ ಏನೇನೋ ತುಂಬಿದ್ದಾನೆ, ಅವ್ನ್ ನಂಬ್ಕೊಂಡೆ ಕುತ್ಕೊಳ್ಳಿ. ನಾಳೆ ದಿವಸ ನಿಮ್ ಕೈಗೆ ಚೊಂಬ್ ಕೊಟ್ಟು ಹಣ ಆಸ್ತಿ ಎಲ್ಲ ಲಪ್ಟಾಯಿಸ್ತಾನೆ. ಯಾರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಆ ನವನೀತ್ ಇಬ್ರು ಎರಡು ತಲೆ ಹಾವುಗಳು. ನಿಮ್ಮಿಬ್ರಿಗೂ ನನ್ನ ಆಸ್ತಿನಲ್ಲಿ ಒಂದು ಪೈಸೆ ಸಿಗಲ್ಲ, ತಿಳ್ಕೋ. ರೀ, ಯಾಕಂತದೆಲ್ಲ ಮಾತಾಡ್ತೀರಾ? ರಂಜಿತಾ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ನೀ ಸುಮ್ಮನೆ ಇರು. ಒಂದ್ ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಶೇಷಗಿರಿ ರಾವ್, ಇಷ್ಟೊಂದು ದುರಾಂಕಾರ ಒಳ್ಳೇದಲ್ಲ. ಇವತ್ ನಿಮ್ ಹತ್ರ ಕೋಟಿ ಇದೆ, ನಾನ್ ಚಿಲ್ರೆ ಆಗಿದ್ದೀನಿ. ಆದ್ರೆ ಈ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ. ದ್ವೇಷನೂ ಅಲ್ಲ, ದುಡ್ಡು ಅಲ್ಲ, ಜೀವನೂ ಅಲ್ಲ. ಏಯ್, ಏನ್ ನೀನ್ ನನ್ನ ಸಾಯಿಸ್ತೀಯ? ನೀನು ನನ್ನ ಸಾಯಿಸಿದ್ರು ನಿನಗೆ ಒಂದು ಪೈಸೆ ಸಿಗಬಾರ್ದು, ಹಾಗ ಮಾಡ್ತೀನಿ. ಯಾವ್ದಾದ್ರೂ ಮಗುನ ದತ್ತು ತಗೊಂಡು ಅದ್ರ ಹೆಸರಿಗೆ ಬಿಲ್ ಮಾಡ್ತೀನಿ, ಇಲ್ಲ ವೃದ್ಧಾಶ್ರಮಕ್ಕೆ ಬರೀತೀನಿ. ನಿಮಗ್ ಒಂದು ಪೈಸೆ ಸಿಗಲ್ಲ, ಒಂದು ಪೈಸೆ ಸಿಗಲ್ಲ. ನೀರ್ ತಗೊಳ್ಳಿ. ಯಾಕೆ ಇಲ್ದೇ ಇರೋ ವಿಷಯ ಅಪ್ಪನ ತಲೆಗೆ ತುಂಬಿದ್ಯಾ ನನ್ ಬಗ್ಗೆ? ನೋಡು, ನಾನೇನು ತುಂಬಿಲ್ಲ. ಅದ್ರಲ್ಲೂ ನಿಮ್ಮಪ್ಪ ಯಾರು ಹೇಳಿಕೆ ಮಾತನ್ನು ಕೇಳೋ ನಮ್ಮ ಮನುಷ್ಯನೇ ಅಲ್ಲ. ಅವನ್ ಸತ್ತು ಅಪ್ಪ ಎಮೋಷನಲ್ ಇದ್ದಾಗ ನಾನೇ ಕೊಲೆ ಮಾಡ್ದೆ ಅಂತ ಅವ್ರ ತಲೆಗೆ ಏನೇನೋ ತುಂಬಿದ್ಯಾ? ನೋಡು, ಸುಮ್ಮನೆ ನಮ್ಮ ಮೇಲೆ ಇಲ್ದಿದ್ದ ಆಪಾದನೆಗಳನ್ನ ಹಾಕ್ಬೇಡ. ಅದು ಚಿಕ್ಕಪ್ಪನಿಗೆ ಅನ್ಸಿದ್ದು. ಪೊಲೀಸ್ ಕೇಸಲ್ಲಿ ನೀನ್ ಮಾಡಿಲ್ಲ ಅಂತ ಆಯ್ತಲ್ಲ, ಬಿಟ್ಟಾಕೋ. ಆದ್ರೆ ಅಪ್ಪನ ಮನ್ಸಿಂದ ಇನ್ನೂ ಹೋಗಿಲ್ಲ. ನೀನ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಆಗೋದು, ತಿಳ್ಕೊ. ನನ್ ಮೇಲ್ ಮಸಿ ಎರ್ಚಿ ನೀನ್ ಒಳ್ಳೆಯವ್ನ ಅನ್ಸ್ಕೊಳಕ್ ನೋಡ್ತಿದ್ಯಾ ಅಲ್ವಾ? ಅಪ್ಪ ಆಸ್ತಿನೆಲ್ಲ ರುದ್ರಾಶ್ರಮಕ್ ಬರೀತಿದಾರಂತೆ. ಇಲ್ಲ ಅಂದ್ರೆ ಒಂದ್ ಹುಡುಗನ್ ದತ್ತು ತಗೊಂಡು ಅವನ ಹೆಸ್ರಿಗೆ ಮಾಡ್ತಾರಂತೆ. ಮಣ್ಣು ಮುಕ್ಕು ನೀನ್ ಆಮೇಲೆ. ಯಾರು ನೀವೆಲ್ಲ? ಯಾರು ನನಗೆ ಫೋನ್ ಮಾಡಿದ್ದು? ನಾನೇ ಫೋನ್ ಮಾಡಿ ಸರ್. ನಿಮ್ಮ ಚಿಕ್ಕಪ್ಪ ಏನೋ ಮಾತಾಡಬೇಕು ಅಂತ ಹೇಳಿದ್ರು 3 ದಿನದಿಂದ. ನಾನು ನಿನ್ನೆ ಬಂದು ನೋಡಿದೆ, ಇರಲಿಲ್ಲ. ಇವತ್ತು ಬಂದು ನೋಡಿದೆ, ಇವತ್ತು ಕಾಣಲಿಲ್ಲ. ಅದಕ್ಕೆ ಇವ್ರು ಪಕ್ಕದ ಮನೆಯವ್ರು ಕೇಳಿದೆ, ಅವ್ರು 2-3 ದಿನ ಆಯಿತು ನೋಡ್ದಂಗೆ ಆಗಿಲ್ಲ ಅವರು. ಅದಕ್ಕೆ ನಿಮ್ಗೆ ಫೋನ್ ಮಾಡಕ್ಕೆ ಕೇಳಿದೆ. 2-3 ದಿನ ಆಯ್ತಾ? 2-3 ದಿನ ನಮ್ಮ ಚಿಕ್ಕಪ್ಪ ಎಲ್ಲೂ ಹಂಗೆ ಹೊರಗಡೆ ಹೋಗಲ್ವಲ್ಲ? ಇರಿ, ಫೋನ್ ಮಾಡಿದ್ವಿ ಸರ್, ನಾವು ತೆಗಿತಾ ಇಲ್ಲ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು. ಹೌದಾ? ಇರಿ, ಈ ಕಡೆ ಬನ್ನಿ. ಚಿಕ್ಕಪ್ಪ, 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 ಚಿಕ್ಕಪ್ಪ. ಲಾಕ್ ಆಗಿದೆ ಸರ್.